ವಿದ್ಯಾರ್ಥಿಗಳೇ, ಇವತ್ತು ನಾವು ತಾಜ್ ಮಹಲ್ ಕಾ ಟೆಂಡರ್ ಅನ್ನೋ ನಾಟಕದ ಸಾರಾಂಶವನ್ನು ನೋಡೋಣ. ಅದರಲ್ಲಿ ಲೇಖಕರು ಏನು ಹೇಳಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ, ಇದನ್ನು ನಾನು ಪೂರ್ತಿಯಾಗಿ ಹಿಂದಿನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಈಗಾಗಲೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಹಿಂದಿನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಕೆಲವರು ಸರ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂಥೇಳಿ ಕೆಲವರು ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳಿರೋದ್ರಿಂದ ಈಗ ನಾನು ಕನ್ನಡದಲ್ಲಿ ಇದರ ವಿವರಣೆನ ಕೊಡ್ತಾ ಇದ್ದೀನಿ. ಯಾರಿಗೆ ಹಿಂದಿ ಅರ್ಥ ಆಗುತ್ತೆ ಅವರು ಆ ವಿಡಿಯೋನ ನೋಡಿ, ಯಾರಿಗೆ ಹಿಂದಿ ಇನ್ನೂ ಪೂರ್ತಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅವರು ಇದನ್ನು ನೋಡಿ ಮತ್ತು ಅದನ್ನು ನೋಡಿ. ಯಾಕಂದರೆ ನೀವು ಬರೆಯೋದು ಹಿಂದಿನಲ್ಲೇ ಬರೆಯಬೇಕಾಗಿರೋದ್ರಿಂದ ನೀವು ಅದನ್ನು ನೋಡಲೇಬೇಕು. ಈಗ ನಾವು ಶುರು ಮಾಡೋಣ. नाटक का नाम है ताज महल का टेंडर और इसके रचनाकार है अजय शुक्ला. ಯಾವುದೇ ಇದರಲ್ಲಿ ನೀವು ಆನ್ಸರ್ ಬರೀಬೇಕಾದ್ರೆ ನಾಟಕದ ಹೆಸರು ಮತ್ತು ಲೇಖಕರ ಹೆಸರನ್ನು ಬರೀಲೇಬೇಕು, ಹಾಗೆ ಸುಮ್ಮನೆ ಮುಂದಕ್ಕೆ ಹೋಗಬಾರ್ದು. ताज महल का टेंडर श्री अजय शुक्ला जी का सुप्रसिद्ध नाटक है. इस नाटक में शुक्ला जी हमारे देश की एक बहुत बड़ी बीमारी भ्रष्टाचार का हास्य व्यंग्य शैली में उसके गंभीर रूप को हमारे सामने रखते हैं. ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ರೋಗ ಏನು? ಭ್ರಷ್ಟಾಚಾರ. ಆ ಭ್ರಷ್ಟಾಚಾರನ ಜನರ ಮುಂದೆ ಹಾಸ್ಯ ವ್ಯಂಗ್ಯ ಶೈಲಿಯಲ್ಲಿ ಹೇಳೋ ಪ್ರಯತ್ನನ ಅಜಯ್ ಶುಕ್ಲಾ ಮಾಡಿದ್ದಾರೆ. ಅವ್ರು ಉಸ್ಮೆ ವೇ ಸಫಲ್ ಭಿ ಹುಯೇ ಹೇ, ಅದರಲ್ಲಿ ಅವ್ರಿಗೆ ಸಫಲತೆ ಸಿಕ್ಕಿದೆ. ताज महल को बादशाह शाहजहां ने अपनी पत्नी मुमताज़ की याद में बनवाया था. ನಿಮಗೆಲ್ಲರಿಗೂ ಗೊತ್ತಿದೆ, ತಾಜ್ ಮಹಲ್ ಕಟ್ಟಿದ್ದು ಶಾಹಜಹಾನ್ ಯಾರಿಗಾಗಿ? ತನ್ನ ಹೆಂಡತಿ ಮುಮ್ತಾಜ್ಗಾಗಿ ಅಂತ ಎಲ್ರಿಗೂ ಗೊತ್ತಿದೆ. ಉಸ್ ज़माने में उसके निर्माण में कोई दिक्कत ना आई होगी, लेकिन खुद बादशाह शाहजहां इस ज़माने में होते और ताजमहल बनवाना चाहते तो उनको इस भ्रष्ट व्यवस्था किस तरह परेशान करती, इसका हास्यमय वर्णन हमें इस नाटक में देखने को मिलता है. ತಾಜ್ ಮಹಲ್ ನಿರ್ಮಾಣ ಆಗ ಮಾಡಿದಾಗ ಶಹಜಹಾನ್ಗೆ ಅಂದರೆ ಒಬ್ಬ ಬಾದಶಾಗೆ ಏನು ಕಷ್ಟ ಆಗಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಈಗಿನ ಕಾಲದಲ್ಲಿ ಏನಾದರೂ ಒಂದು ಕಲ್ಪನೆ ಮಾಡ್ಕೋಬೇಕು. ಯಹಾ ಲೇಖ ಕಲ್ಪನಾ ಕರ್ತೆ ಕಿ शाहजहां इस ज़माने में है, अगर शाहजहां इस ज़माने में होते, 21वीं सदी में होते, ताजमहल निर्माण करना चाहते तो उन्हें क्या क्या परेशानियाँ आती. ಅವರು ಏನಾದರೂ ಈಗಿನ ಕಾಲದಲ್ಲಿ ತಾಜ್ ಮಹಲ್ ಕಟ್ಟಬೇಕು ಅಂತ ಮನಸ್ಸು ಮಾಡಿದರೆ ಏನೆಲ್ಲ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಬೇಕಾಗ್ತಿತ್ತು, ಎಷ್ಟು ವರ್ಷಗಳಾಗ್ತಾಯಿತ್ತು, ಅದನ್ನು ಒಂದು ಹಾಸ್ಯದ ರೀತಿಯಲ್ಲಿ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ನಾಟಕಕ್ಕೆ ಕಲ್ಪಿತ ಕಥಾನುಸಾರ ಅಂದರೆ ಅರ್ಥ ಏನಾಯಿತು? ಈ ಕತೆ ಒಂದು ಕಾಲ್ಪನಿಕ ಕಥೆ. ಅಂದರೆ ಶಹಜಹಾನನ್ನು ನಾವು 21ನೇ ಶತಮಾನದಲ್ಲಿ ನೋಡ್ತೀವಿ. ಈಗ ಅವನಿದ್ದಾನೆ, ರಾಜಾಗೇ ಇದ್ದಾನೆ. ಆದರೆ ಈ ಸಿಸ್ಟಮಲ್ಲಿ ಅವನು ತಾಜ್ ಮಹಲ್ ನಿರ್ಮಾಣ ಎಷ್ಟು ದಿನದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಎಲ್ಲದು ನಿಮಗೆ ಕಥೆ ಮುಂದಕ್ಕೆ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ. ನಾಟಕಕ್ಕೆ ಕಲ್ಪಿತ ಕಥಾನುಸಾರ, ನೋಡಿ ಕಲ್ಪಿತ ಅಂದರೆ ಕಲ್ಪನೆ ಮಾಡ್ಕೊಂಡಿರೋ ಕಥೆ ಇದು. ಬಾದಶಾಹ ಶಾಹಜಹಾನ್ ತಾಜ್ ಮಹಲ್ ಕೋ ಬನವಾನೆ ಕಾ ನಿರ್ಣಯ ಲೇತೆ ಹೇ, ಅಂದರೆ ತಾಜ್ ಮಹಲ್ ನಿರ್ಮಾಣ ಮಾಡೋ ಒಂದು ನಿರ್ಣಯವನ್ನು ತೊಗೊಂಡ್ಬಿಡ್ತಾರೆ. ಯಾರಿಗಾಗಿ ಅಂತ ಗೊತ್ತಿದೆ? ಅಪ್ನಿ ಪತ್ನಿ ಮುಮ್ತಾಜ್ಗೆ ಲಿಯೇ ಅವ್ರ ಅಪ್ನೆ ರಾಜ್ಯ ಕೆ ಚೀಫ್ ಇಂಜಿನಿಯರ್ ಗುಪ್ತಾ ಜಿ ಕೋ ಉಸ್ಕಿ ಜಿಮ್ಮೆದಾರಿ ಸೌಂಪ್ತೆ ಹೇ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂದರೆ ಇಂಜಿನಿಯರ್ ಬೇಕು. ತೋ ವೆ ಕಿಸ್ಕೋ ಬುಲಾತೆ ಹೇ? ಗುಪ್ತಾ ಜಿ, ಅವರು ಸ್ಟೇಟ್ ಚೀಫ್ ಇಂಜಿನಿಯರ್. ಸೊ ಅವರನ್ನು ಕರೆದ್ಬಿಟ್ಟು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ನಾನು ತಾಜ್ ಮಹಲ್ ಕಟ್ಟಿಸ್ಬೇಕು ಅಂತ ಇದ್ದೀನಿ, ಅದನ್ನು ನೀನು ನೋಡ್ಕೋಬೇಕು. ವಹ ತುಮಾರಿ ಜಿಮ್ಮೆದಾರಿ ಹೇ, ನಿನ್ನ ಜವಾಬ್ದಾರಿ ಅಂತ ಹೇಳಿಬಿಡ್ತಾರೆ. ಗುಪ್ತಾ ಜಿ ಕೋ 7 दिन का मोहलत देकर ताजमहल का नक्शा तैयार करने को कहते हैं. गुप्ता जी से कहते हैं, गुप्ता जी ಹೇಳ್ತಾರೆ ಇನ್ನು 7 ಡೇಸಲ್ಲಿ ನೀನು ಅದರದ್ದು ನಕ್ಷಾ ಏನಿದೆ ಅದನ್ನು ನೀನು ರೆಡಿ ಮಾಡ್ಕೊಂಡ್ಬಿಟ್ಟು ತರಬೇಕು, ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ತರಬೇಕು ಅಂತ ಹೇಳ್ತಾರೆ. गुप्ता जी अपने अर्दली या चपरासी या नौकर बोल सकते हैं सुधीर और कॉन्ट्रैक्टर भैया जी के साथ मिलकर भ्रष्टाचार का खेल शुरू करते हैं. ಗುಪ್ತಾ ಜಿಗೆ ಯಾವಾಗ ಈ ವಿಷಯ ಗೊತ್ತಾಗುತ್ತೆ, ತನ್ನನ್ನು ನೇಮಕ ಮಾಡ್ತಾರೆ. ಮಾಡಿದ ಕೂಡಲೇ ಸುಧೀರ್, ಅವನ ಚೆಂಚ ಅಂತ ಹೇಳ್ಬೋದು ಅಥವಾ ಏನು ಬೇಕಾದ್ರೂ ಹೇಳಿ, ನೌಕರ್ ಅಂತ ಹೇಳಿ, ಚಪರಾಸಿ ಅಂತ ಹೇಳಿ, ಉಸ್ಕೆ ಸಾಥ್ ಹಮೇಶಾ ರೆಹತಾ ಹೇ, ಚೇಲಾ ಥರ. ಅವ್ರ ಕಾಂಟ್ರಾಕ್ಟರ್ ಭಯ್ಯಾಜಿ, ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಭಯ್ಯಾಜಿ ಇವರಿಬ್ಬರ ಜೊತೆ ಸೇರಿ ಎಷ್ಟು ಭ್ರಷ್ಟಾಚಾರ ಮಾಡ್ಬೋದು ಅಷ್ಟನ್ನು ಶುರು ಮಾಡ್ತಾರೆ. गुप्ता जी और उनके साथी मिलकर किस तरह बादशाह के खजाने को लूटते हैं, यही इस नाटक के मुख्य बिंदु है.
ಇವರು ಮೂರೂ ಜನ ಸೇರಿ ಯಾರ್ಯಾರು स्टेट के चीफ इंजीनियर गुप्ता जी और उनका चपरासी सुधीर और ಕಾಂಟ್ರಾಕ್ಟರ್ ಭಯ್ಯಾ ಜಿ ಮೂರೂ ಜನ ಸೇರಿ ಯಾವ ಥರ ಬಾದ್ಶಾ ಶಹಜಹಾನ್ನ ಖಜಾನೆನ ಲೂಟಿ ಮಾಡ್ತಾರೆ ಅದೇ ಈ ನಾಟಕದ ಮುಖ್ಯ ವಿಷಯ. गुप्ता जी ताजमहल बनवाने का ज़िम्मा अपने ऊपर ले लेते हैं क्योंकि बादशाह ने कह दिया कि तुम्हारी ज़िम्मेदारी है, तो इन्होंने अपने ऊपर वह ज़िम्मेदारी ले ली. और 7 दिन बाद पर्ट चार्ट और ಹೇಳಿದ್ದು ನಕ್ಷಾ ಅದು ಇವರು ರೆಡಿ ಮಾಡ್ಕೊಂಡು ಹೋಗೋದೇನು पर्ट चार्ट ಲೇಕರ್. पर्ट ಚಾರ್ಟಲ್ಲಿ ಏನು ಅಂದರೆ ಏನೇನು ಸಮಸ್ಯೆಗಳು ಮುಂದೆ ಬರಬಹುದು, ಮುಂದೆ ಮಾಡ್ಕೊಂಡು ಹೋಗಬೇಕಾದ್ರೆ ಏನೇನು ಮಾಡಬೇಕಾಗುತ್ತೆ ಅದನ್ನೆಲ್ಲ ಒಂದು ನೋಟ್ ಮಾಡಿಕೊಂಡು ಬಂದಿರ್ತಾರೆ. ಲೇಕರ್ ಬಾದ್ಶಾह शहजहां के पास आते हैं. ಬಾದ್ಶಾ ಕೋ ಸಮಜ್ ಮೇ ನಹೀ ಆತಾ ಕಿ ವಾ ಕ್ಯಾ ಹೈ. ಇದೇನಿದು पर्ट ಚಾರ್ಟ್? ಒಂದು ಸ್ಕೆಚ್ ರೆಡಿ ಮಾಡಿ ತರಬೇಕಿತ್ತು, ಒಂದು ನಕ್ಷೆ ರೆಡಿ ಮಾಡಿ ಹೀಗಿರುತ್ತೆ ಇದು ಈ ಥರ ಕನ್ಸ್ಟ್ರಕ್ಷನ್ ಇಷ್ಟು ಜಾಗದಲ್ಲಿ ಹೀಗೆ ಎಲ್ಲದು ತೋರಿಸ್ಬೇಕಿತ್ತು. ಆದರೆ ಇಲ್ಲಿ पर्ट ಚಾರ್ಟ್ ಏನು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಗುಪ್ತಾ ಜಿ ಉನ್ಹೇ ಸಮझाते हैं कि ताजमहल बनाने का काम PWD को देंगे तो जल्दी पूरा नहीं होगा. ಅದನ್ನು ಅರ್ಥ ಮಾಡಿಸ್ತಾರೆ ಮತ್ತು ಹೇಳ್ತಾರೆ ಈ ಕೆಲಸನ PWDಗೆ ಏನಾದರೂ ನಾವು ಈಗ ಸಾಮಾನ್ಯವಾಗಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಸಾಮಾನ್ಯವಾಗಿ ಅದೇ ಮಾಡೋದು ಜಾಸ್ತಿ. ಈಗ ನಾವೇನಾದರೂ ಈ ಕೆಲಸನ ಅವರಿಗೆ ಕೊಟ್ಬಿಟ್ರೆ ಕಾಮ್ ಜಲ್ದಿ ಪೂರಾ ನಹಿ ಹೋಗ, ಕೆಲಸ ಬೇಗ ಆಗೋದಿಲ್ಲ, ಡಿಲೇ ಆಗುತ್ತೆ. ಇಸ್ಲಿಯೇ ಹಮೇ ಕ್ಯಾ ಕರ್ನಾ ಹೈ, ತಾಜ್ಮಹಲ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ बनाने की सलाह देते हैं. ಅದಕ್ಕೆ ನಾವು ಒಂದು ಸಪ್ರೇಟ್ ಕಾರ್ಪೊರೇಷನನ್ನೇ ನಾವು ಮಾಡಿಬಿಡೋಣ. ಏನು ताजमहल कंस्ट्रक्शन कॉर्पोरेशन, उसका काम ही क्या है, ताजमहल का कंस्ट्रक्शन करना. कंस्ट्रक्शन का मतलब निर्माण करना. ಇದೊಂದು ಸಲಹೆನ ಕೊಡ್ತಾರೆ ಮಹಾರಾಜರಿಗೆ ಅಂದರೆ ಬಾದ್ಶಾಗೆ. ಅವ್ರು ಬಾದಶಾಹ की मंजूरी भी ले लेते हैं. मंजूरी ಒಪ್ಪಿಗೆ ಕೊಟ್ಟಾಯಿತು. दारा शिकोह उनका बेटा था बादशाह का. दारा शिकोह को कॉर्पोरेशन का अध्यक्ष बनाया जाता है. ಅದರ ಅಧ್ಯಕ್ಷರಾಗಿ दारा शिकोह ಆಗ್ತಾನೆ. और किसी दूसरे दरबार में जो लोग होते हैं ना दरबारी लोग, ಅವರಲ್ಲಿ ಒಬ್ಬರು ಯಾರೊಬ್ಬರು MD नो ಆಗ್ತಾರೆ. इस बात पर गुप्ता जी को बड़ा गुस्सा आता है, लेकिन गुप्ता जी बड़े चालाक थे. अध्यक्ष जो भी हो वे अपना काम निकाल लेने में माहिर थे. गुप्ता जी सोच रहे थे कि अगर मैं ही अध्यक्ष बनूंगा तो अच्छा रहेगा, लेकिन उन्हें ಅಧ್ಯಕ್ಷರಂತೂ ಮಾಡೋಕ್ಕಾಗಲ್ಲ, ಯಾಕೆ ರಾಜ ಮನೆ ತಂದವ್ರನ್ನ ಕೊಡಬೇಕು. ಸೊ दारा शिकोह ಹೋಯಿತು. ಅಟ್ಲೀಸ್ಟ್ MD ಆದರೂ ಮಾಡ್ಬೋದು ಅಂತ ಆಸೆ ಇತ್ತು. MDನೂ ದರ್ಬಾರಿನಲ್ಲಿರ್ತಾರಲ್ಲ ದರ್ಬಾರಿಗಳು, ಅವರಿಗೆ ಕೊಟ್ಟರು. ಅದರಿಂದಾಗಿ ಅಲ್ಲೂ ಸಿಗಲಿಲ್ಲ. ಆದರೂ ಇವ್ರಿಗೆ ಗೊತ್ತಿತ್ತು, ಚಾಲಾಕದ ತುಂಬ ಕ್ಲೆವರ್ ಇದ್ರಲ್ಲ. ಸೊ ಇನ್ಹೋನೆ ಸೋಚಾಕಿ ಮುझे करना है, क्या करना है मुझे पता है ಅಂತ ಯೋಚನೆ ಮಾಡ್ಕೊಳ್ತಾರೆ. ಸ್ವಲ್ಪ ಬೇಸರ ಆಗುತ್ತೆ, ಆದರೆ ಅವರು ತಮ್ಮ ಕೆಲಸನ ನಾನು ಮಾಡೋದೇ ಇಲ್ಲ ಅಂತ ಏನು ಬಿಟ್ಟು ಕೊಡೋದಿಲ್ಲ. कुछ दिन बाद गुप्ता जी बादशाह के पास आते हैं. इस बार भी बादशाह ताजमहल के नक्शे के बारे में पूछते हैं, तो गुप्ता जी उन्हें ताजमहल कंस्ट्रक्शन कॉर्पोरेशन बिल्डिंग का नक्शा दिखाते हैं. ಬಾದ್ಶಾಹ್ ಒಪ್ಕೊಂಡ್ಬಿಟ್ಟಿದ್ರು ಅಂದರೆ ಇನ್ನೇನು ಆಗೇ ಹೋಗುತ್ತೆ. ಸೊ ಕಾರ್ಪೊರೇಷನ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಾಯಿತು, ಮಾತಾದಮೇಲೆ ಇನ್ನೂ ನೆಕ್ಸ್ಟು ಇದರದ್ದೇ ಬ್ಲೂ ಪ್ರಿಂಟ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಲೇಕಿನ್ ಗುಪ್ತಾಜಿ ಕ್ಯಾ ಲೇಕರ್ ಗಯೇ, ತಾಜ್ಮಹಲ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಬಿಲ್ಡಿಂಗ್ ಕಾ ನಕ್ಷಾ. ಅದಕ್ಕೆ ಸಪ್ರೇಟ್ ಬಿಲ್ಡಿಂಗ್ ಆಗಬೇಕಲ್ಲ, ಅದರದ್ದು ಸ್ಕೆಚ್ನ ತೊಗೊಂಡು ಬಂದಿದ್ದಾರೆ. ಅವ್ರು बादशाह को बातों ही बातों में उलझा कर बिल्डिंग की टेंडर पेपर पर शहजहां का दस्तखत लेते हैं. ಸೊ ಅದರ ಮೇಲೆ ಅವರ ಸಿಗ್ನೇಚರ್ ದಸ್ತಖತ್ ತೊಗೊಂಡು ಬಿಡ್ತಾರೆ. ಅಂದರೆ ಕಾರ್ಪೊರೇಷನ್ ಬಿಲ್ಡಿಂಗ್ದಕ್ಕೆ ಟೆಂಡರ್ ಆಗಿದೆ. ಈಗ ತಾಜ್ಮಹಲ್ದು ಟೆಂಡರ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾರ್ಪೊರೇಷನ್ ಬಿಲ್ಡಿಂಗ್ ಏನು ತಾಜ್ಮಹಲ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಬಿಲ್ಡಿಂಗ್, ಅದರ ಟೆಂಡರ್ಗೆ ಸಿಗ್ನೇಚರ್ ಆಯಿತು ಶಹಜಹಾನ್ದು. अपने खास आदमी तो अभी उसका काम शुरू करना है. काम शुरू करने के लिए किसी को टेंडर देना है. किसको दे, उसका दोस्त है ना भैया जी कॉन्ट्रैक्टर, उसी को दे देते हैं, दिलाते हैं, ಕೊಡಿಸ್ಬಿಡ್ತಾರೆ. इधर ताजमहल के काम के लिए 150 इंजीनियरों की नियुक्ति होती है. 150 इंजीनियर्सನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. 1500 ಕ್ಲರ್ಕ್ की भी ಭರ್ತಿ करवाते हैं. 1500 ಕ್ಲರ್ಕ್ಗಳನ್ನು ಅಪಾಯಿಂಟ್ ಮಾಡ್ಕೊಂಡಾಗುತ್ತೆ. भैया जी ने जो लाल किले के एक्सटेंशन के काम में गुप्ता जी को बड़ी कमीशन दी थी, इसलिए उसी को कॉर्पोरेशन बिल्डिंग का टेंडर भी मिलता है. ಯಾಕೆ ಭಯ್ಯಾ ಜಿಗೆ ಕೊಟ್ಟಿದ್ದು, ಇದಕ್ಕೆ ಮೊದಲು ಒಂದು ಕೆಲಸ ಆಗಿತ್ತು. ಏನದು, ಲಾಲ್ ಕಿಲಾ ರೆಡ್ ಫೋರ್ಟ್ದು ಎಕ್ಸ್ಟೆನ್ಷನ್ ವರ್ಕ್ ಇತ್ತಂತೆ. ಆ ಎಕ್ಸ್ಟೆನ್ಷನ್ ವರ್ಕಲ್ಲಿ ಏನು ಟೆಂಡರ್ ಆಯಿತು, ಆ ಟೆಂಡರ್ನ ಗುಪ್ತಾಜಿ ಇವರಿಗೆ ಭಯ್ಯಾಜಿ ಕೊಡಿಸಿದ್ರಿಂದಾಗಿ ಭಯ್ಯಾಜಿ ಏನು ಮಾಡ್ತಾರೆ,
ಇವರಿಗೆ ಬೇಕಾದಷ್ಟು ಕಮಿಷನ್ ಕೊಡ್ತಾರೆ, ರಿಶ್ವತ್ ದೇತೆ ಹೇ, ಅದಕ್ಕೆ ಈ ಕೆಲಸ ಕೊಟ್ಟು ಇನ್ನೂ ನನಗೆ ಅಷ್ಟೇ ಬ್ರೈಬ್ ಸಿಗ್ಬೋದು ಅಂತ ಹೇಳಿ ಈ ಟೆಂಡರ್ನು ಅವರಿಗೆ ಕೊಡಿಸ್ಬಿಡ್ತಾರೆ. ಯಾರಿಗೆ? ಭಯ್ಯಾಜಿಗೆ. ताजमहल बनाने के लिए साइट चाहिए ना, ज़मीन की बात आती है तो भैया जी के चाचा जिनकी ज़मीन जमुना नदी के किनारे पर थी, उस ज़मीन पर कुछ झुग्गी झोपड़ी वाले आकर बस गए थे और ज़मीन खाली करने को तैयार नहीं थे, इसलिए चाचा जी उस ज़मीन को बेचना चाहते थे। आखिर इस जगह को ताजमहल बनवाने के लिए खरीदने की स्कीम तैयार हो जाती है। ನೋಡಿ यहाँ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತೇಳಿ. उसके लिए एक ज़मीन की ज़रूरत थी, भैया जी ಇದ್ರಲ್ಲ उनके चाचा थे, ಚಿಕ್ಕಪ್ಪ ಇದ್ರು, उनकी कुछ थोड़ी ज़मीन जमुना नदिಯ ತಡದಲ್ಲಿ ज़मीन ಇತ್ತು. ಯಾರದದು? चाचा जी की ज़मीन थी. ಉಸ್ ಜಮೀನ್ ಪರ್ ಝುಗ್ಗಿ ಜೋಪಡಿ ವಾಲೆ ಅಂದರೆ ಈ ಗುಡಿಸಲನ್ನೆಲ್ಲ ಹಾಕ್ಕೊಂಡು ಎಷ್ಟೋ ಜನ ಈ ನಿರಾಶ್ರಿತರೆಲ್ಲ ವಾಸ ಮಾಡ್ತಾಯಿದ್ರು. ಅವರನ್ನು ಆ ಜಾಗದಿಂದ ಖಾಲಿ ಮಾಡಿಸೋದು ಚಾಚಾ ಕೈಯಿಂದ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು ಐಡಿಯಾ ಮಾಡಿ ಆ ಜಮೀನನ್ನು ಸರ್ಕಾರಕ್ಕೆ ಕೊಟ್ಬಿಟ್ರೆ ಸರ್ಕಾರದವ್ರು ಖಾಲಿ ಮಾಡಿಸ್ಕೊಳ್ತಾರೆ, ರಾಜ ಖಾಲಿ ಮಾಡಿಸ್ಕೊಳ್ತಾನೆ ಅಂಥೇಳಿ ಅದನ್ನು ಮಾರಿಸೋ ಪ್ಲ್ಯಾನನ್ನು ಯಾರು ಮಾಡೋದು? ಭಯ್ಯಾಜಿ ಮಾಡ್ತಾರೆ. ಕಿಸ್ಕಿ ಮದದ್ ಸೆ? ಗುಪ್ತಾಜಿ ಕಿ ಮದದ್ ಸೆ. ಸೊ ಇಲ್ಲಿ ಗುಪ್ತಾಜಿ ಮತ್ತು ಭಯ್ಯಾಜಿ ಚಾಚಾ ಸೇರಿ ಆ ಜಮೀನನ್ನು ಬಾದಶಾಹಗೆ ಮಾರಿಬಿಡ್ತಾರೆ. तो आखिर इसी जगह को ताजमहल बनवाने के लिए खरीदने की स्कीम तैयार हो जाती है. ಇನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತ ಎಲ್ಲ ಡಿಸೈಡ್ ಆಯಿತು. ಅದು 1/4 ರೇಟ್ ಕೊಟ್ಬಿಟ್ಟು गुप्ता जी जब बादशाह से मिलते हैं तो हमेशा की तरह कहते हैं 2 सालों से हज़ारों नौकर दिन रात काम पर लगे हुए हैं और कॉरपोरेशन की बिल्डिंग भी 2 सालों में पूरी हुई है. ಯಾವಾಗಲೂ ಒಂದೇ ಮಾತು, ಕಂಪ್ಲೀಟ್ ಆಯಿತಾ, ತಾಜ್ ಮಹಲ್ ಕಾ ಕಾಮ್ ಕಬ್ ಶುರು ಹೋಗ. ಅವ್ರು ಹೇಳ್ತಾರೆ 2 ವರ್ಷದಿಂದ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರಲ್ವ, 150 ಇಂಜಿನಿಯರು, 1500 ಕ್ಲರ್ಕ್ಗಳು, ಬೇಕಾದಷ್ಟು ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರಲ್ವ. तो ಈಗ ಕಾರ್ಪೊರೇಷನ್ ಬಿಲ್ಡಿಂಗ್ ವರ್ಕ್ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಾಗಿದೆ. ತಾಜ್ ಮಹಲ್ बनाने के लिए अब जगह भी देख रखी है. ಈಗ ಜಾಗನೂ ನೋಡಾಗಿದೆ. ಯಾರ್ದು ಜಾಗ ಕೊಡೋದು? ಜಮೀನು ಯಾರು ಕೊಡ್ತಿದ್ದಾರೆ? ಚಾಚಾ. ಕಿಸ್ಕೆ ಚಾಚಾ? ಭಯ್ಯಾಜಿ ಕೆ ಚಾಚಾ. अब इसके लिए आपको क्या करनी है? मंजूरी देनी बाकी है. ಅದಕ್ಕೆ ನೀವೊಂದು ಜಮೀನಿಗೆ ಒಪ್ಪಿಗೆ ಕೊಟ್ಬಿಟ್ರೆ, ಸೈನ್ ಮಾಡಿಬಿಟ್ರೆ, ಜಮೀನು ಪರ್ಚೇಸ್ಗೆ ಲ್ಯಾಂಡ್ ಸಿಕ್ಕಿದ್ರೆ ಸಾಕು, ನಾವು ಇನ್ನು ಕನ್ಸ್ಟ್ರಕ್ಷನ್ ಶುರು ಮಾಡ್ಬೋದು ಅಂತ ಹೇಳಿ ಅವರನ್ನು ಒಪ್ಪಿಸ್ತಾರೆ. इस तरह चाचा जी की ज़मीन को 4 गुना अधिक दाम पर ಅಂದರೆ 4 ಪಟ್ಟು ಹೆಚ್ಚು ಹಣ ಕೊಟ್ಬಿಟ್ಟು ಖರೀದನೆ की मंजूरी भी बादशाह से ले लेते हैं. परमिशन ಸಿಕ್ಕಾಯಿತು. इसी तरह दिन बीतते गए, महीने साल गुजरते गए, दिन तिंगलू वर्षಗಳೇ ಕಳೀತಾ ಹೋಯಿತು. गुप्ता जी के इस भ्रष्टाचार के खेल में एक के बाद एक जुड़ते जाते थे. ಮೊದಲು 3 ಜನ ಸೇರ್ಕೊಂಡು ಭ್ರಷ್ಟಾಚಾರ ಮಾಡ್ತಾಯಿದ್ರು. ಯಾರು? ಗುಪ್ತಾಜಿ, ಸುಧೀರ್ ಮತ್ತು ಭಯ್ಯಾಜಿ, ಮತ್ತು ನೇತಾ ಸೇರಿಸ್ಕೊಂಡ್ರು. ಮತ್ತು ಹಾಗೆ ಬೇರೆ ಬೇರೆ ಜನರು ಸೇರ್ಕೊಳ್ತಾ ಹೋದರು. ನೋಡ್ತಾರಲ್ಲ, ಅವಕಾಶ ಉಪಯೋಗಿಸ್ಕೊಳ್ಳೋದಕ್ಕೆ ಜನ ಕಾಯ್ತಾ ಇರ್ತಾರಲ್ಲ, ಭ್ರಷ್ಟಾಚಾರ ಆಗ್ತಿದೆ ಅಂದರೆ ಅದನ್ನು ಹೋಗಿಸೋದಕ್ಕಲ್ಲ, ಅವ್ರ ಜೊತೆ ಸೇರಿ ಇವರು ಹಣನ ತಿನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. एक नेता ಧೋಬಿಯೋಂ ಕಾ ನಾಯಕ, अपने आप को ಧೋಬಿಯೋಂ ಕಾ, ನಾನು ಧೋಬಿಗಳು ಯಾರು ಬಟ್ಟೆ ವಾಶ್ ಮಾಡ್ತಾರೆ ಅವರ ನಾಯಕ ಅಂತ ಹೇಳ್ಕೊಳ್ತಾ ಇದ್ದಂತೆ. ಆಕರ್ ಗುಪ್ತಾಜಿ ಕೋ ಲೇಟೋ ಆಂದೋಲನ್ ಕೆ ನಾಮ್ ಸೆ ಧಮಕಾನೆ ಕಿ ಕೋಶಿಶ್ ಕರ್ತಾ ಹೇ. ಆ ಜಮೀನಲ್ಲಿ ಧೋಬಿಗಳೆಲ್ಲ ವಾಸ ಮಾಡ್ತಾರೆ, ಅವ್ರನ್ನ ಆ ಜಾಗದಿಂದ ಬಿಡಿಸೋದಕ್ಕೆ ನಾನು ಸಿದ್ಧ ಇಲ್ಲ, ಅವರು ಆ ಜಾಗ ಬಿಡೋದಿಲ್ಲ. ನೀವೇನಾದರೂ ಬಂದರೆ ನಾನಲ್ಲಿ ಚಳುವಳಿ ಶುರು ಮಾಡಿಬಿಡ್ತೀನಿ, ಒಂದು ಆಂದೋಲನ ಶುರು ಮಾಡ್ತೀನಿ. ಏನದು? ಲೇಟೋ ಆಂದೋಲನ. ಅಲ್ಲೇ ನಾವು ಮಲಗಿಬಿಡ್ತೀವಿ, ನೀನು ನಮ್ಮನ್ನು ಆ ಜಾಗದಿಂದ ಬೇರೆ ಕಡೆಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. धमकी देता है तो सुधीर उसकी इच्छा समझकर उसे 500 रुपये रिश्वत देकर भेज देता है. ಸುಧೀರ್ಗೆ ಗೊತ್ತಾಯಿತು ಇಂಥ ಚೋಟ ಮೋಟ ಇವ್ರುಗಳನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. इसलिए उसे 500 रुपये देकर उसे भेज देता. 500 रुपये ಕೊಟ್ಟು ಅವನನ್ನು ಕಳಿಸ್ಬಿಡ್ತಾರೆ. फिर दूसरा नेता आता है तो अपने आप को शोषित समाज का मसीहा बतलाता है. ಎರಡನೇ ಲೀಡರ್, ನೇತಾ ಅಂದರೆ ಲೀಡರ್ ಬರ್ತಾನಲ್ಲ, ಇನ್ನೊಬ್ಬ ನಾಯಕ, ತನ್ನನ್ನು ತಾನು ನಾಯಕ ಅಂತ ಹೇಳಿ ನಾನು ಬಡವರ ಪಾಲಿನ, ನಾನು ದೇವರು ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾನೆ. ಚಾಚಾಜಿ ಕಿ ज़मीन के पास ही उसकी ज़मीन थी. ಇವನ ಉದ್ದೇಶ ಏನು? ಬೇ ಭ್ರಷ್ಟಾಚಾರ ಮೇ ಮಿಲ್ನಾ ಚಾಹತಾ ಹೇ ಅಂದರೆ ಇವಂದು ಏನೋ ಒಂದು ಫಾಯ್ದಾ ಇದೆ, ತನ್ನ ಉಪಯೋಗಕ್ಕೆ ಏನೋ ಮಾಡ್ಕೊಳ್ಳೋಕೆ ಬಂದಿದ್ದಾನೆ. ವಹಾ ಬಿ ಝುಗ್ಗಿ ಜೋಂಪಡಿ ವಾಲೋನೆ ಕಬ್ಜಾ ಕರ್ಕೆ ರಖಾ ಥಾ. ವಿಷಯ ಏನು ಅಂದರೆ
ಈ ಚಾಚಾಜಿ ಜಮೀನು ಪಕ್ಕದಲ್ಲೇ ಈ ನೇತಾ ಲೀಡರ್ ಜಮೀನಿತ್ತು. ಅಲ್ಲೂ ಸೇಮ್ ಅದೇ ಗುಡಿಸಲು ಕಟ್ಕೊಂಡು ಆ ಧೋಬಿ ವಾಲೆ ಅವರುಗಳೆಲ್ಲ ವಾಸ ಮಾಡ್ತಿದ್ರು. ಜಾಗ ಖಾಲಿ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಗುಪ್ತಾಜಿ ಕೆ ಸಾಥ್ ಇಸಿಲಿಯೇ ವಹ ಕ್ಯಾ ಕರ್ತಾ ಹೈ ಉಸ್ ಜಮೀನ್ ಕೋ ಭಿ ಬೇಚನಾ ಚಾಹತಾ ಹೈ. ಈಗ ಅದನ್ನು ಮಾರಬೇಕು. ಮಾರೋದಕ್ಕೆ ಹೇಗೆ ಮಾರೋದು? ಏನಾದರೂ ಒಂದು ರೀಸನ್ ಬೇಕಲ್ಲ. ಇಸ್ ಪರ್ ಗುಪ್ತಾಜಿ ಕೆ ಸಾಥ್ ಬಾತ್ ಹೋತಿ ಹೇ झुग्गी झोंपड़ी वाले ताजमहल की ज़मीन से निर्वासित हो जाएंगे. ಅವನ ಐಡಿಯಾ ಕೊಡ್ತಾನೆ. ಹೇಗೂ झुग्गी झोपड़ी वाले ಅಲ್ಲಿ ತಾಜ್ಮಹಲ್ ಕನ್ಸ್ಟ್ರಕ್ಷನ್ ಆಗೋ ಜಾಗದಿಂದ ಖಾಲಿ ಮಾಡಿಸ್ತೀರಲ್ವಾ, ಅವರೆಲ್ಲ ಏನಾಗ್ಬಿಡ್ತಾರೆ? ನಿರಾಶ್ರಿತರಾಗ್ಬಿಡ್ತಾರೆ, ನಿರ್ವಾಸಿತ್. ಅವ್ರನ್ನೇನು ಮಾಡಬೇಕು? ಅವರಿಗೊಂದು ಬೇರೆ ಪುನರ್ವಸತಿ ಕೊಡಬೇಕು. ಪುನರ್ವಸತಿ ಕೊಡಬೇಕು ಅಂದರೆ ಏನು ಮಾಡಬೇಕು? ಅವ್ರಿಗೆ ಒಂದು ಸೈಟ್ ನೋಡಿಬಿಟ್ಟು ಅಲ್ಲಿ ಮನೆಗಳನ್ನು ಕಟ್ಟಿಕೊಡ್ಬೇಕಲ್ಲ. ಇಸ್ಲಿಯೇ ಆಪ್ ಮೇರಿ ज़मीन ಖರೀದ್ ಸಕ್ತೆ ಹೇ, ಉನ್ಹೇ ರಹನೆ ಕೆ ಲಿಯೇ ಕಾಲೋನಿ ಬನಾನೆ ಕಿ ज़रूरत ಪಡೇಗಿ. ಕಾಲೋನಿ ಮಾಡಬೇಕಲ್ಲ, ಅದಕ್ಕೆ ನನ್ನ ಜಮೀನನ್ನು ತಗೊಳ್ಳಿ. ಅವರು ಸ್ನೇಹಿತ ಕಿ ज़मीन ಕಾಲೋನಿ ಬನಾನೆ ಮೇ ಇಸ್ತೆಮಾಲ್ ಕರ್ನೆ ಷಡ್ಯಂತ್ರ ತಯಾರ್ ಹೋ ಜಾತಾ ಹೈ. ಇದು ಒಂದು ಪ್ಲ್ಯಾನ್ ಸರಿ ಆಯಿತು. ಮತ್ತು ಇಲ್ಲೂ ಮತ್ತೆ ಕಮಿಷನ್ ತಿನ್ನೋದಕ್ಕೆ ಗುಪ್ತಾಜಿಗೆ ಅಪರ್ಚುನಿಟಿ ಸಿಕ್ತು. गुप्ता जी जब भी बादशाह के पास जाते हैं ताजमहल निर्माण की बात निकलती है. इस बार गुप्ता जी ने बताया कि उस ज़मीन पर रहने वाले कुछ झुग्गी झोंपड़ी वालों को हटाने की आवश्यकता है. बादशाह ज़बरदस्ती हटाना चाहते थे, लेकिन मुमताज़ के मकबरे के नेक काम के लिए गरीबों के साथ ज़बरदस्ती करेंगे तो पाप लगेगा. ऐसा समझकर नेता की ज़मीन खरीदना और कॉलोनी बनाना, इन दोनों कामों के लिए बादशाह मंजूरी दे देते हैं. ಅವ್ರು ಹೋಗಿ ಹೇಳ್ತಾನೆ, ಮುಂಚೆ ಆಗಲೇ ಪ್ರೀ ಪ್ಲ್ಯಾಂಡ್ ಅಲ್ಲ, ಈಗ ಇವ್ನು ನೇತಾ ಜೊತೆ ಮಾತಾಡಾಗಿತ್ತಲ್ಲ ಅವನ ಜಮೀನನ್ನು ಪರ್ಚೇಸ್ ಮಾಡಬೇಕು ಅಂಥೇಳಿ. ಅಲ್ಲಿ ಹೋಗಿ ಹೇಳ್ತಾರೆ, ಬಲವಂತವಾಗಿ ಫೋರ್ಸಿಂದ ಏನಾದರೂ ಅವ್ರನ್ನ ಕಳಿಸಿದರೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದು ಮುಮ್ತಾಜ್ಗಾಗಿ ಕಟ್ಟಿಸ್ತಾ, ಅದು ಪ್ರೀತಿಯ ಸಂಕೇತ. ಇದರಲ್ಲಿ ನಾವು ಜನರಿಗೆ ತೊಂದರೆ ಮಾಡೋದು ಬೇಡ, ಆಯಿತು ಅವರಿಗೆ ಕಾಲೋನಿ ಮಾಡಿಕೊಡಿ ಅಂಥೇಳಿ ಆ ಪಕ್ಕದ ಜಮೀನು ಏನಿರುತ್ತಲ್ಲ ನೇತಾ ಲೀಡರ್ದು, ಅದನ್ನು ಪರ್ಚೇಸ್ ಮಾಡೋದಕ್ಕೆ ಪರ್ಮಿಷನ್ ಮಂಜೂರಿ ಸಿಕ್ಬಿಡುತ್ತೆ. इस तरह गुप्ता जी नेता की ज़मीन बेचकर अपना हिस्सा लेते हैं. अपना हिस्सा ತನ್ನ ಭಾಗ ಏನಿತ್ತ ಸಿಗಬೇಕಿತ್ತಲ್ಲ ಕಮಿಷನ್, उसे ले लेते हैं. और कॉलोनी कंस्ट्रक्शन का टेंडर भैया जी को देकर वहाँ से भी कमीशन लेते हैं. अभी पहले कॉरपोरेशन कंस्ट्रक्शन का टेंडर मिला, अब दूसरा कॉलोनी कंस्ट्रक्शन का टेंडर भी भैया जी को ही मिला. ಅದು ಸಿಕ್ತು, ಅಲ್ಲಿಂದನೂ ಕಮಿಷನ್ ಸಿಗ್ತಾ ಇದೆ. ಕಾಲೋನಿ ಕಾ ಕಾಮ್ ಶುರು ಹೋತಾ ಹೈ ತೋ ಸೇಠಿ ಅಪ್ನಾ ಹಿಸ್ಸಾ ಲೇನೆ ಪಹುಂಚ್ತಾ ಹೈ. ಅಲ್ಲೊಬ್ಬ ಸೇಠಿ ಅಂತಿರ್ತಾನೆ, ಅವನು ತನ್ನ ಶೇರ್ ತಗೋಬೇಕಲ್ಲ, ಅವನು ಇವರ ಜೊತೆಯಲ್ಲಿ ಭ್ರಷ್ಟ ವ್ಯವಸ್ಥೆಯಲ್ಲಿ ಸೇರಿಕೊಳ್ತಾನೆ. ಇಸ್ಕೆ ಬಾದ್ ಭಿ ಗುಪ್ತಾಜಿ ಕಾ ಬಾದ್ಶಾಹ ಶಹಜಹಾನ್ ಕೆ ಪಾಸ್ ಆನಾ ಜಾನಾ ಲಗಾ ಹಿ ರಹತಾ ಹೈ. ಪಾಪ ಶಹಜಹಾನ್ ಅವಾಗವಾಗ ಕರಗಿಸೋದು ಕೇಳೋದು, ಕ್ಯಾ ಕಾಮ್ ಶುರು ಹುವಾ, ಕ್ಯಾ ಟೆಂಡರ್ ಹುವಾ, ನಕ್ಷಾ ತಯಾರು ಹುವಾ. ಆದರೆ ಪ್ರತಿ ಸಲ ಗುಪ್ತಾಜಿ ಹತ್ರ ಒಂದಲ್ಲ ಒಂದು ಆನ್ಸರ್ ರೆಡಿ ಇರ್ತಾ ಇತ್ತು. बरसों गुजर जाते हैं, वर्षಗಳೇ ಕಳೆದು ಹೋಯಿತು. लेकिन ताजमहल का टेंडर नहीं निकला. आखिर ताजमहल का नक्शा तैयार होकर टेंडर की मंजूरी के लिए दफ्तर दर दफ्तर जाता रहा. ಆ ಟೆಂಡರ್ ಏನೋ ರೆಡಿ ಮಾಡಿದ್ದಾರೆ, ಅದು ಒಂದು ಆಫೀಸಿಂದ ಇನ್ನೊಂದು ಆಫೀಸ್, ದಫ್ತರ್ ದರ್ ದಫ್ತರ್, ಆಫೀಸಿಂದ ಆಫೀಸ್, ಇನ್ನೊಂದಕ್ಕೆ ಸುತ್ತಿ 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 ಎಲ್ಲ ಕಡೆ ಕಮಿಷನ್ ಅಥವಾ ಅವ್ರಿಗೆ ಲಂಚ ಕೊಡ್ತಾ ಇದ್ದಾರೆ. एक दिन प्रदूषण नियंत्रण मंडल के कर्मचारी शर्मा जी अपने ऑब्जेक्शंस लेकर गुप्ता जी के पास पहुंच गए. प्रदूषण नियंत्रण ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಬರ್ತಾರಂತೆ ಯಾರು? ಶರ್ಮಾಜಿ. ಅವ್ರು ಬಂದುಬಿಟ್ಟು ಗುಪ್ತಾಜಿನ ಮೀಟ್ ಮಾಡಿ ಹೇಳ್ತಾರಂತೆ, ಅದೆಲ್ಲ ಅಬ್ಜೆಕ್ಷನ್ಸೇ, ಅದಿದೆ ಇದಿದೆ, ಪೊಲ್ಯೂಷನ್ ಆಗುತ್ತೆ, ಅದು ಇದರಲ್ಲಿ ಪೊಲ್ಯೂಷನ್ ಆಗೋ ಮಾತೇ ಇಲ್ಲ, ಪೊಲ್ಯೂಷನ್ನೇ ಆಗಲ್ಲ, ಆದ್ರೂ ಅಲ್ಲಿ ಪೊಲ್ಯೂಷನ್ ಆಗುತ್ತೆ ಅಂತ ಏನೆಲ್ಲ ಇಲ್ಲದೆ ಇರೋ ಕತೆ ಎಲ್ಲ ಹೇಳಿ ಏನು ಮಾಡ್ತಾರೆ, ಬಿನಾ ಸಿರ್ ಪೈರ್ಕೆ ಅಬ್ಜೆಕ್ಷನ್ ಲಗಾನೆ ಲಗೆ. ಆಗ ಗೊತ್ತಾಯಿತು ಇವರು ಈಗೆಲ್ಲ ಹೇಳ್ತಿದ್ದಾರೆ ಅಂದರೆ ಇದರ ಹಿಂದೆ ಕಾರಣ ಏನು? ವೇ ಭೀ ಹಿಸ್ಸಾ ಚಾಹತೆ ಹೇ, ವೇ ಭೀ ಕಮಿಷನ್ ಚಾಹತೆ ಹೇ, ರಿಶ್ವತ್ ಚಾಹತೆ ಹೇ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವ್ರಿಗೂ ಏನು ಮಾಡ್ತಾರೆ, ಶರ್ಮಾಜಿ ಕೋ ಭೀ ಕುಚ್ ಪೈಸೆ ದೇಕರ್ ಉನ್ಕೋ ಭೇಜ್ ದಿಯಾ ಜಾತಾ ಹೇ और वे ಪೊಲ್ಯೂಷನ್ ಬೋರ್ಡ್ की मंजूरी देकर चले जाते हैं. ಯಾವಾಗ ಹಣ ಕೈಗೆ ಸೇರ್ತೋ ಅವರು ಪರ್ಮಿಷನ್ ಕೊಟ್ಬಿಡ್ತಾರೆ. 10 साल बीत गए, 10 ವರ್ಷ ಕಳೆದು ಹೋಗಿದೆ ನೋಡಿ. ಲೇಕಿನ್ ತಾಜ್ಮಹಲ್ का टेंडर निकल नहीं पाया अभी तक. गुप्ता जी की रिटायरमेंट नज़दीक आ गई. ಇನ್ನೇನು ಗುಪ್ತಾಜಿ ರಿಟೈರ್ಡ್ ಆಗೋ ಏಜ್ ಬಂದುಬಿಟ್ಟಿದ್ದಾರೆ. ತಾಜ್ಮಹಲ್ ನಿರ್ಮಾಣ की वजह से बादशाह शाहजहां ने उन्हें एक्सटेंशन भी दे दी. ನೋಡಿ, ಕಳ್ಳರನ್ನು ಸಾಕೋದಕ್ಕೆ ಮತ್ತೆ ಅವ್ರನ್ನ ಎಕ್ಸ್ಟೆನ್ಷನ್ ಅವರಿಗೆ ಅಂದರೆ 60ಕ್ಕೋ 58ಕ್ಕೋ ಎಷ್ಟು ರಿಟೈರ್ಮೆಂಟ್ ಇರುತ್ತಲ್ಲ, ಇನ್ನೂ ಮತ್ತೆ ಕೆಲವು 2 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಅವ್ರಿಗೆ, ಅಂದರೆ ಕಂಪ್ಲೀಟ್ ಆಗೋವರೆಗೂ ನೀವು ಇರಿ ಡ್ಯೂಟಿನಲ್ಲಿ ಅಂತ. ತಾಜ್ಮಹಲ್ ಕೆ ಟೆಂಡರ್ ಕಾ ಕಾಮ್ ಉಸಿ ಧೀಮಿ ಗತಿ ಸೆ ಚಲ್ ರಹಾ ಥಾ. ಕಭಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆ ಅಬ್ಜೆಕ್ಷನ್ ತೋ ಕಭಿ ಕುಚ್ ಅವ್ರ ಕಿ, ಎಲ್ಲೆಲ್ಲ ಅಬ್ಜೆಕ್ಷನ್ಗಳು ಮತ್ತು ಅಲ್ಲೆಲ್ಲ ಹಣ.
इसी तरह 15 साल गुजर जाते हैं, ಈ ಥರ 15 ವರ್ಷ ಕಳೆದು ಹೋಗ್ಬಿಡುತ್ತಂತೆ. ಬಾದ್ಶಾ ಶಹಜಹಾನ್ ಪರೇಶಾನ್ ಹೋಗೇ. ಇಷ್ಟು ವರ್ಷ ಆದರೂ ಒಂದು ವಾರದಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದು ನಕ್ಷೆ ಇನ್ನೂ ರೆಡಿ ಆಗಲಿಲ್ವಲ್ಲ ಅಂತ. ತಾಜ್ ಮಹಲ್ ಕೆ ಟೆಂಡರ್ निकालने का नाम ही नहीं. गुप्ता जी तो अपने कामों में व्यस्त है. गुप्ता जी का ಇದು ಯಾವುದ್ರದ್ದು ताज महल ಕೆಲಸಕ್ಕಿಂತ ಹೆಚ್ಚು ಅವ್ರದೇ ಕೆಲಸ, खुद की प्रगति के बारे में सोच रहे हैं. अब तक गुप्ता जी के 2 घर बन चुके थे. ಅವರ 2 ಮನೆ ಆಗೋಗಿದೆ, ಸ್ವಂತಕ್ಕೆ 2 ಮನೆ ಕಟ್ಕೊಂಡಿದ್ದಾರೆ. एक 5 स्टार ಹೋಟೆಲ್ का काम शुरू हो चुका है. 5 स्टार ಹೋಟೆಲ್ ಕನ್ಸ್ಟ್ರಕ್ಷನ್ ಅವರದ್ದು. ಎಲ್ಲಿ ಹಣ ಎಲ್ಲಿಂದ ಬರ್ತಾ ಇದೆ? ಇಲ್ಲಿ ಯಾವುದು ಕಾರ್ಪೊರೇಷನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಜಮೀನು ಪರ್ಚೇಸ್ ಇರ್ಬೋದು, ಕಾಲೋನಿ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಕಾಲೋನಿಗೆ ಜಮೀನು ಪರ್ಚೇಸ್ ಇರ್ಬೋದು. तो इधर ताजमहल की ज़मीन पर कोर्ट ने स्टे लगा दिया. ಈ ಕಡೆ ಏನಾಯಿತು, ಕೋರ್ಟಿಂದ ಸ್ಟೇ ಸಿಕ್ಕಿದೆ, ಅಲ್ಲಿಯ ಜಮೀನು ಸರಿ ಇಲ್ಲ ಅಂಥೇಳಿ. एक के बाद एक दरबारी गुप्ता जी की ಭ್ರಷ್ಟ ಮಂಡಳಿ के ಸದಸ್ಯ बनते गए. ಆ ದರ್ಬಾರಿನಲ್ಲಿದ್ದ ಎಲ್ಲರೂ ಒಬ್ಬೊಬ್ಬರಾಗಿ ಇವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡೋದಕ್ಕೆ. ಖಜಾನೆ को लूटने के लिए. ताजमहल के टेंडर निकलने से पहले ही करोड़ों रुपये खर्च हो गए. टेंडरೇ ಬರಲಿಲ್ಲ, ಇನ್ನು ಕೋಟಿಗಟ್ಟಲೆ ಹಣ ಖರ್ಚಾಗೋಗಿದೆ. गुप्ता जी और दरबार वाले मिलकर फंड्स कलेक्ट करने का एक नया तरीका निकाला. ताजमहल कॉरपोरेशन को एक पब्लिक कंपनी बनाकर उसके शेयर बेचकर फंड कलेक्ट करने लगे. ಈಗ ಹಣ ಕಡಿಮೆ ಆಗ್ತಾ ಇದೆ, ಯಾಕೆ? ಇದರಲ್ಲಿ ಖಜಾನೆ ಎಲ್ಲ ಖಾಲಿ ಆಗ್ತಾ ಬಂತು. ಅದಕ್ಕೆ ಹೇಗೆ ಫಂಡ್ ರೈಸ್ ಮಾಡೋದು? ಇಸ್ಲಿಯೇ ಉನ್ಹೋನೆ ಉಸೆ ಏಕ್ ಪಬ್ಲಿಕ್ ಕಂಪನಿ ಬನಾ ದಿ. ಪಬ್ಲಿಕ್ ಕಂಪನಿ ಅಂತ ಘೋಷಣೆ ಮಾಡಿಬಿಡ್ತಾರೆ ಕಾರ್ಪೊರೇಷನ್ನ. ಅದರಿಂದಾಗಿ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಹಣನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಫಂಡ್ ರೈಸ್ ಆಯಿತು. ಕಾರ್ಪೊರೇಷನ್ಗೆ ಹಜಾರೋ ಕರ್ಮಚಾರಿ ಹಂಗಾಮ ಕರ್ನೆ ಲಗೆ. ಗಲಾಟೆ ಶುರು ಮಾಡಿದರು. लेकिन सुनने वाला कोई नहीं था. ಕೇಳೋರು ಯಾರು ಅವ್ರಿಗೆ ಇದನ್ನು? ताजमहल कॉरपोरेशन आखिर एक पब्लिक कंपनी बना. हसमुख भाई शेयर बाज़ार का सारा काम देखने लगे. ಇದು ಶೇರ್ ಮಾರ್ಕೆಟ್ ಎಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ ಹಸ್ಮುಖ್ ಭಾಯಿ ಅನ್ನೋರನ್ನ ಅಪಾಯಿಂಟ್ ಮಾಡ್ತಾನೆ ಗುಪ್ತಾ ಜಿ. ಇಧರ್ बीमारी की वजह से बादशाह की हालत बिगड़ रही थी. ಇಲ್ಲಿ ವಯಸ್ಸಾಗಿದೆ ಶಹಜಹಾನ್ಗೆ, ಕಾಯಿಲೆ ಬೇರೆ, ಅದು ಆವಾಗವಾಗ ಆರೋಗ್ಯ ಹಾಳಾಗ್ತಾ ಇದೆ. जब कुछ ठीक हो जाते तो गुप्ता जी को बुलाकर ताजमहल के टेंडर के बारे में पूछे. ಆವಾಗ ಸ್ವಲ್ಪ ಹೆಲ್ತ್ ಓಕೆ ಆಗ್ತಿತ್ತು, तब ये गुप्ता जी को बुलाते और पूछते. ಆಗ ಕರೆದು ಕೇಳ್ತಾ ಇದ್ರಂತೆ. गुप्ता जी का जवाब हमेशा वही था. गुप्ता जी का आंसर सेम, ಏನು ಚೇಂಜ್ ಇಲ್ಲ. काम तो दिन रात लगातार चल रहा है. ಕೆಲಸ ಅಂತೂ ಹಗಲು ರಾತ್ರಿ ನಿರಂತರವಾಗಿ ನಡೀತಾ ಇದೆ. ಇಸಿ ಥರ 20 ಸಾಲ್ ಗುಜರ್ ಗಯೇ. ಈ ಥರ ಎಷ್ಟು 20 ವರ್ಷ ಆಗಿದೆ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೂ ಟೆಂಡರ್ ಆಗಲಿಲ್ಲ. लेकिन ताजमहल बनना तो दूर की बात थी, उसका टेंडर भी नहीं निकला. फिर संगमरमर की सप्लाई की समस्या. ಇನ್ನು ಸಂಗಮರ್ಮರ್ ಬೇಕಲ್ಲ, ಅದಕ್ಕೆ ಅಮೃತಶಿಲೆ ಬೇಕಲ್ಲ, ಅದನ್ನು ಸಪ್ಲೈ ಎಲ್ಲಿಂದ ಮಾಡಿಸ್ಕೋಬೇಕು, ಯಾರು ಕೊಡ್ತಾರೆ, ಅದರದ್ದು ಕೆಲವು ಪ್ರಾಬ್ಲಮ್ಗಳು, ಅದಕ್ಕೆ ಮತ್ತೆ ಲಂಚ ಕೊಡೋದು. उसमें भी भ्रष्टाचार. इसी तरह एक के बाद एक चुनौतियाँ. उसमें भी फिर भ्रष्टाचार के लिए नए नए ಮಾರ್ಗ खुलते गए. ಯಾವುದೇ ಒಂದು ಚಾಲೆಂಜ್ ಬಂತು, ಅದಕ್ಕೆ ಸೊಲ್ಯೂಷನ್ ಏನು? ಭ್ರಷ್ಟಾಚಾರ ಮಾಡಿ ಅವರಿಗೆ ಹಣ ಕೊಟ್ಟು ಸರಿ ಮಾಡೋದು. इसी सिलसिले के चलते स्टॉक ब्रोकर हसमुख भाई के ऑफिस पर रेड पड़ती है. ಇದೇ ಹೀಗೆ ನಡೀತಿರ್ಬೇಕಾದ್ರೆ ಸ್ಟಾಕ್ ಬ್ರೋಕರ್ ಎಲ್ಲ ಸ್ಟಾಕ್ ಇದೆಲ್ಲ ನೋಡ್ಕೊಳ್ತಿದ್ದ ಹಸ್ಮುಖ್ ಭಾಯಿ ಆಫೀಸ್ ಮೇಲೆ ರೇಡ್ ಮಾಡ್ತಾರೆ. तो बाज़ार में ताजमहल के शेयर्स की कीमत गिरती है. ಇವರೆಲ್ಲ ಮೋಸ ಅಂತ ಗೊತ್ತಾಗುತ್ತೆ, ಶೇರ್ದೆಲ್ಲ ವ್ಯಾಲ್ಯೂ ಡೌನ್ ಆಗುತ್ತಾ ಹೋಗುತ್ತೆ, ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಲೋಗ್ ಗುಸ್ಸೆ ಸೆ ಸ್ಟಾಕ್ ಎಕ್ಸ್ಚೇಂಜ್ ಪರ್ ಪತ್ತರ್ಬಾಜಿ करते हैं. ಜನಕ್ಕೆಲ್ಲ ಕೋಪ ಬಂತು, ಯಾಕಂದರೆ ಅವರ ಶೇರ್ಸ್ ಎಲ್ಲ ಬಿದ್ದೋಯ್ತಲ್ಲ. ಸೊ ಬಂದು ಇವರ ಮೇಲೆ ಆಫೀಸ್ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಇಸ್ तरह की अनेक घटनाएं घटती है. फिर बादशाह शाहजहान गुप्ता जी को बुलावा भेजते हैं. ಈ ಥರ ಏನೆಲ್ಲ ಘಟನೆಗಳಾಗುತ್ತೆ. ಮತ್ತೆ ಬಾದಶಾ ಶಾಹಜಹಾನ್ ಏನು ಮಾಡ್ತಾನೆ, ಗುಪ್ತಾಜಿನ ಕರೆಸಿ ಕೇಳ್ತಾರೆ. हमेशा की तरह गुप्ता जी बातों ही बातों में उलझा कर शेयर मार्केट की स्कैंडल पर एक जांच आयोग बनाने की सलाह देते हैं. ಏನೂ ಆಗಿರೋದು ನನಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ನಾವು ಕಮಿಷನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಕೆಲವು ಮೆಂಬರ್ಸನ್ನ ಇವರೇ ಹೇಳಿಬಿಟ್ಟು ಒಂದು ಆಯೋಗನ ರಚನೆ ಮಾಡಿಸ್ತಾನೆ ರಾಜನಿಗೆ ಹೇಳಿ. दरबारियों में कुछ लोगों को भी गुप्ता जी की सलाह सटीक लगती है, क्योंकि उनमें कई दरबारी गुप्ता जी से मिले हुए थे. ಈಗ ದರ್ಬಾರಿಗಳೆಲ್ಲ ಗುಪ್ತಾ ಜಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೀಸನ್ ಏನು? ಯಾಕೆಂದರೆ ಇವನ ಜೊತೆ ಅವ್ರುಗಳು ಸೇರಿದ್ದಾರೆ ಮತ್ತು ಅವ್ರುಗಳಿಗೂ ಹಲವು ಇದರಲ್ಲಿ ಕಮಿಷನ್ ಸಿಗ್ತಾ ಇದೆ. ಇಸಿ ಥರ 25 साल गुजर गए. 25 ईयर्ಸ್ ಕಳೆದು ಹೋಗಿದೆ. आखिर वह दिन आ ही गया. उस दिन ताजमहल का टेंडर निकलने ही वाला था. ಇನ್ನೇನು
ಟೆಂಡರ್ ಇವತ್ತು ಹೊರಗಡೆ ಬರಬೇಕು, ಫೈನಲ್ ರಾಜನಿಗೆ ಯಾರು ಶಹಜಹಾನ್ಗೆ ಹೇಳಬೇಕು. ಲೇಕಿನ್ ಉಸೆ ದೇಖ್ನೆ ಕೆ ಲಿಯೆ ಖುದ್ ಬಾದ್ಶಾ ಶಹಜಹಾನ್ ಹಿ ನಹಿ ರಹೆ. ಆದರೆ ಅದನ್ನು ನೋಡೋ ಭಾಗ್ಯ ಶಹಜಹಾನ್ಗೆ ಸಿಗಲೇ ಇಲ್ಲ. 25 ವರ್ಷಗಳ ನಂತರ ಟೆಂಡರ್ ರೆಡಿಯಾಗಿದೆ, ಅದನ್ನು ನೋಡೋ ಭಾಗ್ಯ ಇಲ್ಲ. ಟೆಂಡರ್ ಕಾ ಕಮ್ ರುಕ್ ಗಯಾ. ಇನ್ನೇನು ಮತ್ತೆ ಯಾರು ಶಹಜಹಾನ್ ಸತ್ ಮೇಲೆ ಆ ಕೆಲಸ ಮುಂದೆ ಹೋಗುತ್ತಾ? ಇಲ್ಲ, ಆ ಕೆಲಸ ಅಲ್ಲಿಗೆ ಅದು ನಿಂತು ಹೋಯಿತು. ಅಂದರೆ ಟೆಂಡರ್ ಆಗಲೇ ಇಲ್ಲ. ತಾಜ್ ಮಹಲ್ ಕಾ ಟೆಂಡರ್ ನಿಕಲ್ತೆ ನಿಕಲ್ತೆ ಗುಪ್ತಾ ಜೀನೆ 2 घर बना लिए, 1 5 स्टार होटल बना लिया, ಈಗ ಬಡಾ ಸಾ ಫಾರ್ಮ್ ಹೌಸ್ ಬನವಾಲಿಯೇ. ಏನೆಲ್ಲ ಮಾಡಿದ್ದಾರೆ ನೋಡಿ. 2 ಮನೆ ಕಟ್ಕೊಂಡ್ರು ಗುಪ್ತಾಜಿ, ಮತ್ತು ಒಂದು 5 ಸ್ಟಾರ್ ಹೋಟೆಲ್ ಮಾಡಿಕೊಂಡ್ರು, ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿಕೊಂಡ್ರು. ಲಾಲ್ ಕಿಲೆ ಕೆ ಎಕ್ಸ್ಟೆನ್ಷನ್ ಕೆ ಕಾಮ್ ಮೇ ಭೀ 2 ಲಡ್ಕಿಯೋಂ ಕಿ ಶಾದಿ ಕರ್ ದಿ ಥಿ. ಲಾಲ್ ಕಿಲಾ ಅಂದರೆ ರೆಡ್ ಫೋರ್ಟ್ ಎಕ್ಸ್ಟೆನ್ಷನ್ ವರ್ಕಲ್ಲಿ 2 ಮಕ್ಕಳದ್ದು ಮದುವೆ ಓದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸಾಥ್ ಹಿ ಸಾಥ್ ಉನ್ಕಾ ಚೇಲಾ ಸುಧೀರ್, ಅವನೇನು ಕಡಿಮೆನಾ, ಅವರ ಏನಿದ್ನಲ್ಲ ನೌಕರ, ಭಯ್ಯಾಜಿ ಜೈಸೆ ಲೋಗ್ ಬಹುತ್ ಕುಚ್ ಕಮಾ ಚುಕೆ ಥೆ. ಅವರುಗಳು ಅಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡು ಬಿಟ್ಟಿದ್ರು. ಇಸ್ ಥರ आज की भ्रष्ट व्यवस्था राज महाराजाओं को भी उल्लू बनाने में समर्थ बन चुकी है. ಈಗಿನ ಭ್ರಷ್ಟ ವ್ಯವಸ್ಥೆ ಏನಾಗಿದೆ, ರಾಜ ಮಹಾರಾಜರನ್ನು ಬೇಕಾದರೆ ಫೂಲ್ ಮಾಡೋಷ್ಟು ಬೆಳೆದು ನಿಂತಿದೆ. ಅಂದರೆ ಇಲ್ಲಿಯ ಈ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಇಸ್ ಥರ ತಾಜ್ ಮಹಲ್ ಕಾ ಟೆಂಡರ್ ताजमहल बनाना तो दूर की बात रही, उसका टेंडर निकलने में ही 25 साल लग गए. ಇನ್ನೇನಾದ್ರು ಕನ್ಸ್ಟ್ರಕ್ಷನ್ನೇ ಆಗಿದ್ದಿದ್ರೆ ಇನ್ನೆಷ್ಟು ಮನೆಗಳು, ಇನ್ನೆಷ್ಟು 5 ಸ್ಟಾರ್ ಹೋಟೆಲು, ಇನ್ನೆಷ್ಟು ಫಾರ್ಮ್ ಹೌಸನ್ನು ಇವ್ರು ಕಟ್ಕೊಳ್ತಾ ಇದ್ರಲ್ವಾ. इस तरह ताजमहल का टेंडर नाटक के द्वारा लेखक अजय शुक्ला जी ने हंसी मजाक में ही समाज की एक गंभीर बीमारी के बारे में सोचने के लिए मजबूर कर दिया है. ಇದು ಒಂದು ಹಾಸ್ಯದ ರೀತಿ ಕಾಣಿಸಿದ್ರು ನಾಟಕ, ಇದರಲ್ಲಿ ಒಂದು ಗಂಭೀರವಾದ ವಿಷಯವನ್ನು ಹೇಳಿದ್ದಾರೆ. ಅಂದರೆ ಎಷ್ಟೊಂದು ಸಮಸ್ಯೆಗೆಲ್ಲ ನೀವು IT ರೈಡ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಹಣ ಎಲ್ಲೆಲ್ಲಿ ಇಟ್ಟಿರ್ತಾರೆ, ಏನೆಲ್ಲ ಪೈಪ್ ಒಳಗಡೆ ಹಣ, ಕಮೋಡಲ್ಲಿ ಹಣ, ಬೆಡ್ಡಲ್ಲಿ ಹಣ, ಗೋಡೆನಲ್ಲಿ ಹಣ. तो ऐसे ही यही भ्रष्टाचार का एक चेहरा है. अंत में भ्रष्टाचारियों की एक बात जो इस नाटक का मुख्य, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರು ಹೇಳ್ತಾರೆ ಯಾವಾಗಲೂ, ಆಜ್ಕಲ್ ಇಮಾನ್ದಾರ್ ಆದ್ಮಿ ಕಾ ಜೀನಾ ಹಿ ಮುಷ್ಕಿಲ್ ಹೇ. ಈಗಂತೂ ಪ್ರಾಮಾಣಿಕ ವ್ಯಕ್ತಿಗಳು ಬದುಕೋದೇ ಕಷ್ಟ. ಆಜ್ಕಲ್ ಇಮಾನ್ದಾರ್ ಆದ್ಮಿ ಕಾ ಜೀನಾ ಹಿ ಮುಷ್ಕಿಲ್ ಹೇ, ಹಮೇ ಸೋಚನೆ ಪರ್ ಮಜ್ಬೂರ್ ಕರ್ ದೇತಾ ಹೇ. ಅಂದರೆ ಯಾರು ಯಾವ ರೀತಿ ನಾಟಕ ಮಾಡಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡಿಕೊಂಡ್ರೆ ನಾವು ಖಂಡಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬಹುದು. इस प्रकार इस नाटक में लेखक अजय शुक्ला जी हमें अवगत कराते हैं कि भ्रष्टाचार कैसे फैल चुका है, पूरे भारत में फैल गया है. ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು.